ಧರ್ಮಸ್ಥಳದ ಬುರುಡೆ ರಹಸ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಕಚೇರಿಯಲ್ಲಿ ನಡೆದಂತ ಈ ಮೀಟಿಂಗ್ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿದೆ. ಧರ್ಮಸ್ಥಳ ಕೇಸ್ ತನಿಖೆಯ ಎಲ್ಲ ಮಾಹಿತಿಯನ್ನು ಎಸ್ಐಟಿ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ನೀಡಿದ್ದಾರೆ. ಧರ್ಮಸ್ಥಳ ಕೇಸ್ ತನಿಖೆಯ ಎಲ್ಲ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಸಿಎಂಗೆ ಇವತ್ತು ನೀಡಿದ್ದಾರೆ. ಸಿಎಂ ಜೊತೆ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಮಾತುಕತೆ ನಡೆಸಿದ್ದಾರೆ. ಧರ್ಮಸ್ಥಳದ ಪ್ರಕರಣದ ಕುರಿತಾದ ಸಂಪೂರ್ಣ ತನಿಖೆಯ ವರದಿಯನ್ನ ಮಾಹಿತಿಯನ್ನ ಸಿಎಂ ಬಳಿ ನೀಡಿರುವಂತದ್ದು. ಬುರುಡೆ ಕೇಸ್ ಸಂಬಂಧಪಟ್ಟಂತ ತನಿಖೆಯ ಮಾಹಿತಿ ಸಿಎಂ ಜೊತೆ ಎಸ್ಐಟಿ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಮಹತ್ವದ ಮೀಟಿಂಗ್ ಇವತ್ತು ವಿಧಾನಸೌಧದ ಸಿಎಂ ಕಚೇರಿಯಲ್ಲೇ ನಡೆದಿದೆ. ಸಿಎಂ ಕಚೇರಿಗೆ ಇವತ್ತು ದಿಢೀರ್ ಅಂತೇಳಿ ಧರ್ಮಸ್ಥಳದ ಕೇಸ್ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟರು, ಸಿಎಂ ಜೊತೆ ಮಾಹಿತಿ ಹಂಚಿಕೊಂಡ್ರು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಮುಖ್ಯವಾಗಿ ಈ ಬಗ್ಗೆ ಸಿಎಂ ಜೊತೆ ಎಲ್ಲಾ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಧರ್ಮಸ್ಥಳದ ಪ್ರಕರಣದ ತನಿಖೆ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಇದೀಗ ಸಿಎಂಗೆ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಸಿಎಂ ಭೇಟಿಗೂ ಮುನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೂಡ ಎಸ್ಐಟಿ ಟೀಮ್ ಭೇಟಿಯಾಗಿತ್ತು. 13ನೇ ಪಾಯಿಂಟ್ನಲ್ಲಿ ಸದ್ಯ ಉತ್ಖನನ ಕಾರ್ಯ ಏನು ನಡೀತು ಅದು ಕೂಡ ಬಹಳಷ್ಟು ಕುತೂಹಲವಾಗಿತ್ತು. ಇದೆಲ್ಲ ಆದ್ಮೇಲೆ ಈಗ ಸದ್ಯ ಒಂದು ರೀತಿ ತನಿಖೆಯ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತು ಸಿಎಂ ಮತ್ತು ಗೃಹ ಸಚಿವರ ಜೊತೆ ಎಸ್ಐಟಿ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ ಅನ್ನುವ ಒಂದಷ್ಟು ಕುತೂಹಲ ಇದೆ. ಏನು ಚರ್ಚೆ ಆಗಿರ್ಬೋದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹೂಗಾರ್, ಇವತ್ತು ವಿಧಾನಸೌಧದಲ್ಲಿ ಧರ್ಮಸ್ಥಳದ ಕೇಸ್ ತನಿಖಾಧಿಕಾರಿಗಳು ಸಿಎಂ ರನ್ನ ಮತ್ತೆ ಗೃಹ ಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ ಬಸವರಾಜ್? ಬಸವರಾಜ್, ಧ್ವನಿ ಕೇಳಿಸ್ತಾ ಇದೆಯಾ? ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿರತಕ್ಕಂಥದ್ದು. ಹಾಗಾಗಿ ಇದೀಗ ಸರ್ಕಾರದಿಂದ ಮಾಹಿತಿಯನ್ನು ಕೂಡ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳು ಕೇಳಿರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳನ್ನ ಎಸ್ಐಟಿಯ ತಂಡ ರಚನೆ ಮಾಡಿರ್ತಕ್ಕಂಥ ಎಸ್ಐಟಿ ಅಧಿಕಾರಿಗಳನ್ನ ಕರೆಸಿಕೊಂಡು ಈವರೆಗೂ ಆಗಿರ್ತಕ್ಕಂತಹ ತನಿಖಾ ವರದಿ ಏನಿದೆ ಅನ್ನುವಂಥದ್ದನ್ನ ಕೂಡ ಮಾಹಿತಿಯನ್ನ ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದರ ಭಾಗವಾಗಿ ಎಸ್ಐಟಿಯ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಾಂತಿ ಮತ್ತೆ ಅನುಚಿತ್ ಅವರು ಕೂಡ ವಿಧಾನಸಭೆಗೂ ಕೂಡ ಆಗಮಿಸಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವ್ರ ಜೊತೆ ಚರ್ಚೆ ನಡೆಸಿರ್ತಕ್ಕಂಥದ್ದು. ಈ ಬಗ್ಗೆ ಈವರೆಗೂ ಆಗಿರ್ತಕ್ಕಂಥ ತನಿಖಾ ವರದಿ ಎಷ್ಟು ಒಂದು ಗುಂಡಿಗಳನ್ನ ಒಂದ್ ಕಡೆ ಅಗದಿದ್ದಾರೆ ಅನ್ನುವಂಥದ್ದು, ಉತ್ಖನನ ಕಾರ್ಯ ಯಾವ ರೀತಿ ನಡೆದಿದೆ ಅನ್ನುವಂಥದ್ದು, ಏನೆಲ್ಲ ಎವಿಡೆನ್ಸ್ ಸಿಕ್ಕಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಗೃಹ ಸಚಿವರಿಗೆ ಇಬ್ಬರು ಅಧಿಕಾರಿಗಳು ಕೂಡ ಮಾಹಿತಿ ನೀಡಿರ್ತಕ್ಕಂಥದ್ದು. ಮತ್ತೆ ಮುಂದಿನ ನಡೆಯ ಕುರಿತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಸ್ಐಟಿ ಅಧಿಕಾರಿಗಳು ಗೃಹ ಸಚಿವರ ಜೊತೆ ಒಂದಿಷ್ಟು ಸಮಾಲೋಚನೆ ಕೂಡ ಹಾಗಾಗಿ ಗೃಹ ಸಚಿವರು ಈಗ ಸದನಕ್ಕೆ ಮಾಹಿತಿಯನ್ನ ಉತ್ತರವನ್ನ ಕೊಡುವಂತದ್ದಿದೆ. ಯಾಕಂತಂದ್ರೆ ನಿನ್ನೆ ಬಿಜೆಪಿಯ ಶಾಸಕರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಈಗಾಗಲೇ ಸುನೀಲ್ ಕುಮಾರ್ ಅವರು ಕೂಡ ಈವರೆಗೆ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ವರದಿಯನ್ನ ನೀವು ಸದನಕ್ಕೆ ತಿಳಿಸಬೇಕು ಅನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಿದ್ರು. ಹಾಗಾಗಿ ಇವತ್ತು ಸರ್ಕಾರದಿಂದ ಉತ್ತರ ಕೊಡುವಂತ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳನ್ನ ಕರೆಸ್ಕೊಂಡು ಒಂದಿಷ್ಟು ಮಾಹಿತಿಯನ್ನ ಇವತ್ತು ಪಡೆದಿರ್ತಕ್ಕಂಥದ್ದು. ಅದಾದ ಬಳಿಕ ಸಿಎಂ ಅವ್ರನ್ನು ಕೂಡ ಇಬ್ಬರು ಎಸ್ಐಟಿ ಅಧಿಕಾರಿಗಳು ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಭೇಟಿಯಾಗಿ ಈವರೆಗೆ ಆಗಿರ್ತಕ್ಕಂಥ ವರದಿಯ ವಿಚಾರಕ್ಕೆ ತನಿಖಾ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ಅವರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮುಂದಿನ ನಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗಾಗಲೇ ಪ್ರತಿಪಕ್ಷಗಳ ಆರೋಪದಂತೆ ಆ ಒಂದು ಧರ್ಮಸ್ಥಳ ಕ್ಷೇತ್ರದ ಎಲ್ಲೋ ಒಂದ್ ಕಡೆ ಅಪಪ್ರಚಾರ ಮಾಡುವಂತ ಕಾರ್ಯ ನಡೀತಾ ಇದೆ. ಅವರ ವಿರುದ್ಧವಾಗಿ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಮತ್ತು ಈಗ ಏನು ಅನಾಮಿಕ ವ್ಯಕ್ತಿ ಏನು ತೋರಿಸ್ತಾ ಇದ್ದಾನೆ ಆ ಅನಾಮಿಕ ವ್ಯಕ್ತಿಯ ವಿರುದ್ಧವೂ ಕೂಡ ತನಿಖೆ ಆಗ್ಬೇಕು ಅನ್ನುವಂಥದ್ದು ಕೂಡ ಈಗ ಬಿಜೆಪಿ ನಾಯಕರ ಮತ್ತೆ ಜೆಡಿಎಸ್ ನಾಯಕರ ಆಗ್ರಹ ಕೊಟ್ಟಿದೆ. ಯಾಕಂತಂದ್ರೆ ಮತ್ತೆ ಸ್ವಪಕ್ಷದವರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಒಂದ್ ಕಡೆ ಅನಾಮಿಕ ವ್ಯಕ್ತಿ ತೋರಿಸುವಂತಹ ಸ್ಥಳದಲ್ಲಿ ಇನ್ನು ಯಾವುದೇ ರೀತಿಯ ಅವನು ಹೇಳ್ತಾರಂತಹ ಶವಗಳು ಯಾವ ಕೂಡ ಪತ್ತೆ ಆಗಿಲ್ಲ. ಹಾಗಾಗಿ ಅವನ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದು ಕೂಡ ತನಿಖೆ
ಆಗಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಆಡಳಿತಾರೂಢ ಪಕ್ಷದ ಶಾಸಕರು ಕೂಡ ಮಾಡಿದ್ದಾರೆ. ಮತ್ತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಇವತ್ತು ಅದೇ ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ ಆ ಒಂದು ಅನಾಮಿಕ ವ್ಯಕ್ತಿಯ ಹಿನ್ನೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವಾಗ ತನಿಖಾಧಿಕಾರಿಗಳು ಚರ್ಚೆ ನಡೆಸತಕ್ಕಂಥದ್ದು. ವಿಜಯ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಹೂಗಾರ್, ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಧರ್ಮಸ್ಥಳದ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥ ತನಿಖಾಧಿಕಾರಿಗಳು ಇವತ್ತು CM ಹಾಗೂ ಗೃಹ ಮಂತ್ರಿಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಪ್ರತಿಪಕ್ಷಗಳ ಆಗ್ರಹದಂತೆ ವಿಧಾನಸಭೆಯ ಕಾರ್ಯಕಲಾಪದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರಾ ಅಥವಾ ತನಿಖೆ ಹಂತದಲ್ಲಿ ಮಾಹಿತಿಯನ್ನು ನಾವು ಬಹಿರಂಗಪಡಿಸೋದಿಲ್ಲ ಅಂತ ಹೇಳ್ತಾರಾ, ತನಿಖೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅನ್ನುವಂಥ ಸಮಜಾಯಿಷಿಯನ್ನು ಕೊಡ್ತಾರಾ ಅಥವಾ ತನಿಖೆಯ ವರದಿಯನ್ನು ಮಧ್ಯಂತರ ವರದಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರಾ ಗೊತ್ತಿಲ್ಲ. ಬಟ್ ಇದುವರೆಗೂ ಪ್ರತಿಪಕ್ಷಗಳು ಕೂಡ ವಿಧಾನಸಭೆ ಕಾರ್ಯಕಲಾಪದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬೇಕು. ಯಾಕೆಂದರೆ ಒಂದು ಧಾರ್ಮಿಕ ಸ್ಥಳದ ಮೇಲೆ ಇದೊಂದು ಅಪಪ್ರಚಾರದ ರೀತಿ ಕಂಡು ಬರ್ತಾ ಇದೆ. ಇದುವರೆಗೂ ಆಗದಿರುವಂಥ ಯಾವ ಜಾಗದಲ್ಲೂ ಕೂಡ ಯಾವುದೇ ರೀತಿಯ ಸೂಕ್ತ ಏನು ಕುರುಹುಗಳು ಸಿಕ್ಕಿಲ್ಲ ಅನ್ನೋದು ಪ್ರಸಾರ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಆ ತನಿಖೆಯನ್ನು ನಿಲ್ಲಿಸ್ತೀರೋ ಅಥವಾ ಮುಂದುವರಿಸ್ತೀರೋ, ತನಿಖಾಧಿಕಾರಿಗಳಿಗೆ ಇದುವರೆಗೂ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ಸುಳಿವು ಸಿಕ್ಕಿಲ್ಲ ಅಂತಂದರೆ ಮುಂದೆ ಇದನ್ನು ಮುಂದುವರಿಸ್ಕೊಂಡು ಹೋಗೋದು ಸರಿನಾ ಅಥವಾ ತಪ್ಪ ಏನು ಅನ್ನೋದನ್ನ ನೀವು ಸದನದ ಮುಂದೆ ಚರ್ಚೆ ಮಾಡಿ ಅಂತ ಕೂಡ ಪಟ್ಟು ಹಿಡಿದಿದ್ದಾರೆ ವಿಪಕ್ಷದ ನಾಯಕರುಗಳು. ಆ ನಿಟ್ಟಿನಲ್ಲಿ ಇವತ್ತು CM ಮತ್ತು ಗೃಹ ಮಂತ್ರಿಗಳು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ಇದು ವಿಚಾರ ಚರ್ಚೆಗೆ ಬಂದಾಗ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡಬೇಕಾದ್ರೆ ಗೃಹ ಮಂತ್ರಿಗಳು ತನಿಖೆಯ ಸ್ವರೂಪದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾರಾ ಇಲ್ವಾ, ಇಲ್ಲಿಯವರೆಗೂ ಆಗಿರ್ತಕ್ಕಂಥ ತನಿಖೆಯಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಸದನಕ್ಕೆ ನೀಡ್ತಾರಾ ಇಲ್ವಾ, ಇದೆಲ್ಲ ಕೂಡ ಕುತೂಹಲ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅಂತ. ಸದ್ಯಕ್ಕೆ CM ರನ್ನ ಇವತ್ತು ಅವರು ಭೇಟಿಯಾಗಿ ಮಾಹಿತಿಯನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ಕಳೆಬರ ಶೋಧ ಕೇಸ್ ಮುಂದುವರೆದಿದ್ದು ಕಳೆದ 3 ಗಂಟೆಗಳಿಂದ 13ನೇ ಸ್ಪಾಟ್ನಲ್ಲಿ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ. ತೀವ್ರ ಹುಡುಕಾಟ ನಡೀತಾ ಇದೆ. 2 ಹಿಟಾಚಿ ಮೂಲಕ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಸ್ಥಳದಲ್ಲೇ ಮುಸುಗುಧಾರಿ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೂಡ ಇರುವಂತದ್ದು. ಕಳೆಬರ ಶೋಧ ಕೇಸ್ ಮುಂದುವರೆದಿದೆ.